ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಆಲ್ ಅ ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಇಟ್ಸ್ ಆಲ್ ಅಬೌಟ್ ಫೆಸ್ಟಿವಲ್ ಆಫ್ ಲೈಟ್ಸ್, ಸ್ವೀಟ್ಸ್ ಆ್ಯಂಡ್ ಬರ್ಸ್ಟಿಂಗ್ ಕ್ರ್ಯಾಕರ್ಸ್. ಸೊ ಇದೇ ಅಲ್ಪ ಫಸ್ಟ್ ನಮಗೆ ನೆನಪಾಗೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ಅಮ್ಮ ಸ್ಪೆಷಲ್ ಆಗಿ ಸ್ವೀಟ್ ಬಂದು ಕಜ್ಜಾಯ ಮಾಡ್ತಾರೆ ದೀಪಾವಳಿ ಹಬ್ಬಕ್ಕೆ. ಸೊ ಅದಕ್ಕಂತ ಹೇಳಿ ಇಲ್ಲಿ ರೆಡ್ ರೈಸ್ನ ತೊಗೊಂಡಿದ್ದಾರೆ, ಕೆಂಪಕ್ಕಿ ಅಂತ ಬರುತ್ತಲ್ಲ. ಸೊ ಅದನ್ನು ತೊಗೊಂಡು ಇಲ್ಲಿ 3 to 5 hours ಅಷ್ಟು ನೆನೆಸ್ಕೊಳ್ಬೇಕು ಅಂತ ಅಮ್ಮ ಹೇಳಿದ್ರು. ಸೊ ಜಾಸ್ತಿ ಅಕ್ಕಿನ ನೆನೆಸಿದಷ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಮಿನಿಮಮ್ ಅಟ್ಲೀಸ್ಟ್ 3 hours ಆದರೂ ನೆನೆಸ್ಬೇಕು ಅಂತ ಹೇಳಿದ್ರು. ಸೊ ಇಟ್ ಇಸ್ ಮೋರ್ ಬೆಟರ್, ಒಂದು 5-6 hours ನೆನೆಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಇವಾಗ ಇದನ್ನು ಬಂದು ಒಂದು ಬಟ್ಟೆ ಮೇಲೆ ಆರಿಸ್ಕೊಳ್ತಿದ್ದಾರೆ. ತುಂಬ ಫುಲ್ ಡ್ರೈ ಆಗಬೇಕಂತ ಏನಿಲ್ಲ, ಜಸ್ಟ್ ಆ ತೇವಾಂಶ ಅನ್ನೋದು ಸ್ವಲ್ಪ ಹೋಗಬೇಕಷ್ಟೇ. ಬಿಕಾಸ್ ನಾವು ನೆಕ್ಸ್ಟ್ ಮಿಕ್ಸಿ ಮಾಡ್ಕೊಳ್ತೀವಲ್ಲ, ಆವಾಗೂ ಕೂಡ ಅಷ್ಟೇ ಆ ತೇವಾಂಶ ಅನ್ನೋದು ಇರಬೇಕು. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ಮೀನ್ ವೈಲ್ ಹಾಗೆ ಇನ್ನು ಬೇರೆ ಐಟಮ್ಸ್ ಕೂಡ ಪ್ರಿಪೇರ್ ಮಾಡೋದಿರುತ್ತಲ್ಲ. ಸೊ ಹಾಗೆ ಅಮ್ಮನಿಗೆ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋಣ ಅಂತ ಹೇಳಿ ತರಕಾರಿ ಅದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಚಾಪ್ ಮಾಡಿಕೊಡ್ತಿದೆ ಇಲ್ಲಿ. ಸೊ ಇವಾಗ ಬಂದು ಈ ಕೆಂಪಕ್ಕಿನ ಏನು ಆರಿಸ್ಕೊಂಡಿದ್ವಲ್ಲ, ಸೊ ಅದು ಕಂಪ್ಲೀಟ್ ತೇವಾಂಶ ಹೋಗಬಾರ್ದು, ಒಂದು ಸ್ವಲ್ಪ ತೇವಾಂಶ ಇರಬೇಕಂದ್ರೆ ಆ ವೆಟ್ನೆಸ್ ಇರಬೇಕು ಅಕ್ಕಿಲಿ. ತುಂಬ ಡ್ರೈ ಆಗೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಸೊ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಇಲ್ಲಿ ಫಿಲ್ಟರ್ ಮಾಡ್ಕೊತಿದ್ದೀವಿ. ಸೊ ಫಸ್ಟ್ ಟೈಮ್ ಮಿಕ್ಸಿ ಮಾಡ್ಕೊಂಡಾಗ ಫಿಲ್ಟರ್ ಮಾಡ್ಕೊಂಡಾದ್ಮೇಲೂ ತುಂಬ ತರ್ತರಿ ಅಂತ ಇದ್ದರೆ ಬೇಕಿದ್ರೆ ನೀವು ಸೆಕೆಂಡ್ ಟೈಮ್ ಕೂಡ ಇದನ್ನು ಮಿಕ್ಸಿ ಮಾಡಿಕೊಂಡು ಇಲ್ಲಿ ಫಿಲ್ಟರ್ ಮಾಡ್ಕೊಳ್ಬೋದು. ಸೊ ಈ ಕೆಂಪಕ್ಕಿ ಕಂಪ್ಲೀಟಾಗಿ ನೆನೆಸ್ಕೊಂಡು ಇವಾಗ ಮಿಕ್ಸಿ ಎಲ್ಲ ಮಾಡಿಕೊಂಡು ಫಿಲ್ಟರ್ ಎಲ್ಲ ಮಾಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದಲ್ಲ, ಈ ರೀತಿ ಇದೆ. ಸೊ ಈಗ ಇದಕ್ಕೆ ಅಮ್ಮ ಬಂದು ಗಸಗಸೆನ ಹಾಕೊಳ್ತಿದ್ದಾರೆ. ಗಸಗಸೆನ ಹಾಕ್ಕೊಂಡು ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ರೈಸ್ ಫ್ಲೋರ್ ಇಲ್ಲಿಗೆ ಇಷ್ಟು ಪ್ರಾಸೆಸ್ಸು. ಸೊ ನೆಕ್ಸ್ಟ್ ಬಂದು ಬೆಲ್ಲದ ಪಾಕ ಮಾಡ್ಕೊಳ್ಬೇಕು ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಬೆಲ್ಲನ ಹಾಕ್ಕೊಂಡು ಒಂದು 1/2 glass ಅಷ್ಟು ನೀರನ್ನ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಅಮ್ಮನಿಗೆ ಹೇಳಿದೆ ಫಸ್ಟು ನೀರು ಹಾಕ್ಬಿಡ್ಲಾ, ಬೆಲ್ಲ ಮುಳುಗೋಷ್ಟು ಅಂತ ಅಂದೆ. ನಮ್ಮಮ್ಮ ಇಲ್ಲ ಬರೀ ಒಂದು 1/2 glass ನೀರು ಹಾಕಿದ್ರೆ ಸಾಕು ಅಂತ ಹೇಳಿದ್ರು. ಸೊ ಪಾಕಕ್ಕೆ ಒಂದು ಅಷ್ಟೇ ಸಾಕು ಅಂತ ಹೇಳಿದ್ರು. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಏನು ಹೇಳ್ತಾರೆ, ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹೈ ಫ್ಲೇಮ್ ಇಟ್ಟರೆ ತುಂಬ ಬೇಗ ಸೀದೋಗುತ್ತಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಇಲ್ಲಿ ನೀಟಾಗಿ ಬೆಲ್ಲನ ಕರಗಿಸ್ಕೊತಿದ್ದಾರೆ ಅಮ್ಮ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಎವ್ರಿ ಇಯರ್ ಕೂಡ ಅಮ್ಮ ಮಾಡ್ತಾರೆ ಕಜ್ಜಾಯ. ಹಾಗಾಗಿ ನಾನು ನೋಡಿ ಸ್ವಲ್ಪ ರೂಢಿ ಆಗಿರೋದ್ರಿಂದ ನೀಟಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೂ ನನಗೆ ಸ್ವಲ್ಪ ನಾಲೆಜ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಆಫ್ಟರ್ ಒಂದು 5 minutes ಆದಮೇಲೆ ಬೆಲ್ಲ ಈ ರೀತಿ ನೀಟಾಗಿ ಕರ್ಗಾದ್ಮೇಲೆ ಸ್ವಲ್ಪ ಅದರ ಸ್ಮೆಲ್ ಬರುತ್ತೆ. ಸೊ ಅದಾದಮೇಲೆ ಇನ್ನು ನೆಕ್ಸ್ಟ್ ಚೆಕ್ ಮಾಡ್ಬೋದು ಪಾಕ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಸೊ ಇದನ್ನು ಚೆಕ್ ಮಾಡೋದಕ್ಕೆ ಬಂದು ಒಂದು ಪ್ಲೇಟಲ್ಲಿ ಅಥವಾ ಬೌಲಲ್ಲಿ ನೀರನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಪಾಕ ಹಾಕೊಳ್ತಾರೆ, ಇಲ್ಲಿ ನೀವು ನೋಡ್ಬೋದಲ್ಲ. ಸೊ ಅದನ್ನು ಇವಾಗ ಒಂದು ಕನ್ಸಿಸ್ಟೆನ್ಸಿ ನೀವಿಲ್ಲಿ ನೋಡ್ಬೋದು. ಇನ್ನು ಈ ರೀತಿ ಕೈಯಲ್ಲಿ ತೊಗೊಂಡ್ರೆ ಇನ್ನು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದೆ. ಸೊ ಆ ರೀತಿ ಬರಬಾರ್ದು, ಆ ರೀತಿ ಬಂದರೆ ಇನ್ನೂ ಪಾಕ ಬಂದಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ನೀವು ನೋಡ್ತೀರಾ ನೋಡಿ, ಇನ್ನೊಂದು 3 to 5 minutes ಆದಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದು ಇಲ್ಲಿ ನೋಡಿ, ಕೈಯಲ್ಲಿ ತೊಗೊಂಡ್ರೆ ಈ ರೀತಿ ನೀಟಾಗಿ ಒಂದು ಸಾಲಿಡ್ ಕನ್ಸಿಸ್ಟೆನ್ಸಿಲಿ ಇದೆ. ಕೈಯಲ್ಲಿ ನೀಟಾಗಿ ಒಂದು ಉಂಡೆ ಥರ ಬರುತ್ತೆ. ಸೊ ದೆನ್ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಈ ರೀತಿ ತಟ್ಟೆಗೆ ಹಾಕಿದ್ರೆ ನೀಟಾಗಿ ಅದು ಸಾಲಿಡ್ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ. ಸೊ ಆ ರೀತಿ ಬಂದರೆ ಪಾಕ ಬಂದಿದೆ ಅಂತ ಹೇಳಿದ್ರಮ್ಮ. ಸೊ ನೆಕ್ಸ್ಟ್ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ಅಕ್ಕಿ ಹಿಟ್ಟು ಏನಿತ್ತಲ್ಲ, ಸೊ ಅದನ್ನು ಇಲ್ಲಿ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಕಲಿಸ್ತಿದ್ದಾರೆ. ಸೊ ದ್ಯಾಟ್ ಆ ಅಕ್ಕಿ ಹಿಟ್ಟು ಹಾಗೆ ಬೆಲ್ಲದ ಪಾಕ ನೀಟಾಗಿ ಮಿಕ್ಸ್ ಆಗಬೇಕು ಅಂತ ಹೇಳಿ. ಸೊ ನಾಟ್ ಇವನ್ 5 seconds ಕೂಡ ಹಾಗೆ ಬಿಡಬೇಡಿ, ಬಿಕಾಸ್ ಸ್ವಲ್ಪ ಬಿಟ್ಟರೆ ಸಾಕು ಅದು ಉಂಡೆ ಆಗುತ್ತೆ. ಸೊ ಹಾಗಾಗಿ ಮೇಕ್ ಶೋರ್ ದ್ಯಾಟ್ ಯು ಡೋಂಟ್ ಗಿವ್ ಎನಿ ಗ್ಯಾಪ್. ಬೇಗ ಅದು ಸ್ಟವ್ ಆಫ್ ಮಾಡಿದ ತಕ್ಷಣ ಈ ರೈಸ್ ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಇಟ್ಸ್ ಪರ್ಫೆಕ್ಟ್ ಅಂತ ಹೇಳಿದರು. ಆ್ಯಂಡ್ ಇನ್ನೂ ಜಾಸ್ತಿ ರೈಸ್ ಫ್ಲೋರ್ ಹಾಕ್ಕೊಂಡ್ರೆ ಅವಾಗ ಕರೆಕ್ಟ್ ಅನಿಸುತ್ತೆ, ಬಟ್ ಆಮೇಲೆ ಗಟ್ಟಿ ಆಗೋಗುತ್ತೆ. ಸೊ ಹಾಗಾಗಿ ಮೇಕ್ ಶೋರ್ ಆ ಕನ್ಸಿಸ್ಟೆನ್ಸಿ ಬಂದರೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಇದು ಮುಳುಗೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಸೈಡಿಗೆ ಇಟ್ಟರೆ ಅವರ್ ಹೂರ್ಣ ಏನು ಕಜ್ಜಾಯಕ್ಕೆ ಇಸ್ ರೆಡಿ. ಮೀನ್ ವೈಲ್ ಇಲ್ಲಿ ದೀಕ್ಷಾ ಮೆಹಂದಿ ಹಾಕು ಅಂತ ಹೇಳಿದ್ರೆ ನಾನು ಬೇಗ ಮೆಹಂದಿ ಹಾಕ್ತಿದ್ದೀನಿ ಅವಳಿಗೆ ಅಂತ ಹೇಳಿ. ಸೊ ತುಂಬ ದಿನ ಆಗೋಗಿತ್ತು ಆ್ಯಕ್ಚುಲಿ ಮೆಹಂದಿ ಹಾಕಿ. ಸೊ ಒಂದು ಆ ಗ್ರಿಪ್ ಸಿಗ್ತಿರ್ಲಿಲ್ಲ, ತುಂಬ ದಿನ ಆಗಿತ್ತು, ಗ್ಯಾಪ್ ಆಗಿತ್ತು. ಸೊ ನೆಕ್ಸ್ಟ್ ಕಮ್ಮಿಂಗ್ ಇಲ್ಲಿ ಇನ್ನು ಊಟ ಎಲ್ಲ ಮಾಡಿ ನಾವು ಇನ್ನು ಕಜ್ಜಾಯ ಮಾಡೋದಕ್ಕೆ ಅಮ್ಮ ನಾನು ಸ್ಟಾರ್ಟ್ ಮಾಡಿದ್ವಿ. ಸೊ ನೀವಿಲ್ಲಿ ನೋಡ್ಬೋದು.
ಸೊ ನೋಡೋದಕ್ಕೆ ಆ್ಯಕ್ಚುಲಿ ಈ ರೆಸಿಪಿ ಇಷ್ಟೇ ಅಲ್ವಾ, ಪಾಕ ತೆಗೆದು ಈ ರೀತಿ ಡೀಪ್ ಫ್ರೈ ಮಾಡಿದ್ರೆ ಆಗೋಗುತ್ತೆ ಸ್ವೀಟ್ ಅಂತ ಅನಿಸುತ್ತೆ. ಬಟ್ ಒನ್ಸ್ ಯು ಗೆಟ್ ಇನ್ ಟು ದ ಪ್ರಾಸೆಸ್, ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೇ ಗೊತ್ತಾಗುತ್ತೆ. ಬಿಕಾಸ್ ನಾನು ನೋಡ್ತೀನಲ್ಲ ಎವ್ರಿ ಇಯರ್ ಅಮ್ಮ ಮಾಡೋದನ್ನು, ಸೊ ಅಷ್ಟು ಈಸಿ ಅಲ್ಲ. ಬಿಕಾಸ್ ಪಾಕ ಒಂದು ಚೂರು ಆ ಕಡೆ ಈ ಕಡೆ ಆಯಿತು ಅಂದ್ರೂ ನಾವು ಎಣ್ಣೆಗೆ ಹಾಕ್ತೀವಲ್ಲ, ಸೊ ಆವಾಗ ಕಂಪ್ಲೀಟಾಗಿ ಬಿಟ್ಕೊಂಡು ಬಿಡುತ್ತೆ, ಅದು ಎಲ್ಲ ಸಪ್ರೇಟ್ ಆಗೋಗುತ್ತೆ. ಸೊ ಪಾಕ ಕರೆಕ್ಟಾಗಿ ಬಂದರೆ ಅಷ್ಟೇ ಮಾತ್ರ ಕಜ್ಜಾಯ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದಾಗ ಅದು ನೀಟಾಗಿ ಈ ರೀತಿ ಪುರಿ ರೀತಿ ಉಪ್ಕೊಳ್ಳುತ್ತೆ. ನೋಡಿ, ನೀವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕ್ಲಿಪ್ಪಿಂಗ್ಸಲ್ಲಿ. ಸೊ ಆ ರೀತಿ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲ ಆಯಿಲಲ್ಲೇ ಹಂಗಂಗೆ ಬಿಟ್ಕೊಂಡು ಬಿಡುತ್ತೆ, ಪಾಕ ಸರಿ ಬರಲಿಲ್ಲ. ಲೈಕ್ ಪಾಕ ಜಾಸ್ತಿ ತೊಗೊಂಡ್ಬಿಟ್ರೆ ಅಥವಾ ಕಮ್ಮಿ ಪಾಕದಲ್ಲೇ ಎತ್ಬಿಟ್ರೆ ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡಿದ್ರೆ ಇಟ್ ವಿಲ್ ಕಮ್ ಔಟ್ ರಿಯಲಿ ಗ್ರೇಟ್. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕಜ್ಜಾಯನ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಹಾಗೆ ಪ್ರೆಸ್ಸಿಂಗಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಎಕ್ಸಸ್ ಆಯಿಲ್ ಇರುತ್ತಲ್ಲ, ಸೊ ಅದು ಬರುತ್ತೆ. ಬಿಕಾಸ್ ಕಜ್ಜಾಯ ಮಾಡಬೇಕಾದ್ರೆ ಆ್ಯಕ್ಚುಲಿ ಆಯಿಲ್ ಯೂಸೇಜ್ ಜಾಸ್ತಿ ಇರುತ್ತೆ, ಎಣ್ಣೆ ನಮಗೆ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಬಿಕಾಸ್ ರೆಸಿಪಿನೇ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟು ಈ ರೀತಿ ತಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಿದ್ಮೇಲೆ ನೀವು ನೋಡ್ಬೋದು ಈ ರೀತಿ ಎರಡು ಏನಂತಾರೆ ಸೌಟ್ ತೊಗೊಂಡು ಪ್ರೆಸ್ ಮಾಡಿಕೊಂಡು ಹಾಗೇನು ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡ್ತೀವಿ. ಸೊ ದಟ್ ಆ ಎಕ್ಸಸ್ ಆಯಿಲ್ ಅನ್ನೋದು ಕಂಪ್ಲೀಟಾಗಿ ಹೊರಗೆ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಆ್ಯಂಡ್ ವೆರಿ ಟೇಸ್ಟ್ಫುಲ್ ಆಗಿರುವಂತಹ ಕಜ್ಜಾಯ ರೆಡಿ ಆಗುತ್ತೆ. ಈ ಎಲ್ಲ ಫುಡ್ ಐಟಮ್ಸ್ ಕೂಡ ದೇವರಿಗೆ ಇಡೋದ್ರಿಂದ ನಾವು ಯಾವ ಒಂದು ಫುಡ್ ಐಟಮ್ನ ಟೇಸ್ಟ್ ಕೂಡ ಮಾಡೋಂಗಿಲ್ಲ. ಆ್ಯಂಡ್ ಇನ್ನು ಪೂಜೆಗೆ ಬರೋದಾದರೆ ತುಂಬ ಜನ ಬೆಳಿಗ್ಗೆ ಹಾಗೆ ಸಂಜೆ ಮಾಡ್ತಾರೆ, ನಾವು ಬಂದು ಸಂಜೆ ಪೂಜೆ ಮಾಡ್ತೀವಿ. ಈ ಸಾರಿ ಬೇರೆ ಅಮಾವಾಸ್ಯೆ ಬಂದು 2 days ಬಿದ್ದಿದೆ ಅಂತ ಹೇಳಿದ್ರಲ್ಲ, ಅಂದರೆ ಹಾಫ್ ಡೇಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನು ಸಂಜೆ ಪೂಜೆಗೆ ಅಂತ ಹೇಳಿ ಇಲ್ಲಿ ಅಮ್ಮ ನೀಟಾಗಿ ಒಂದು ಪಾತ್ರೆಯಲ್ಲೇ ಎಲ್ಲ ನಾವೇನೇನು ರೆಡಿ ಮಾಡಿರ್ತೀವಲ್ಲ, ಕಜ್ಜಾಯ ಆಗಿರಲಿ, ವಡೆ, ಸೊ ಫ್ರೂಟ್ಸು ಇವೆಲ್ಲ ನೀಟಾಗಿ ಅಮ್ಮ ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ. ಹಾಗೆ ಅರಿಶಿನ ಕುಂಕುಮ, ಸೊ ಇದೆಲ್ಲ ಒಂದು ಐಟಮ್ಸ್ ಇಟ್ಕೊಂಡು ನೀಟಾಗಿ ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ. ತುಂಬ ಜನ ಬಂದು ಈ ರೀತಿ ಪಾತ್ರೆಯಲ್ಲಿ ಇಟ್ಕೊತಾರೆ. ಇನ್ನು ಸ್ವಲ್ಪ ಜನ ಬಂದು ಮರ ಇರುತ್ತಲ್ಲ, ಸೊ ಅದ್ರಲ್ಲಿ ಕೂಡ ಇಟ್ಕೊಂಡು ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಕಳಶ ಇಟ್ಟಿರ್ತಾರೆ ಇಲ್ಲಿ. ಸೊ ಇಲ್ಲಿ ಕಳಶಕ್ಕೆ ನಾವು ಪೂಜೆ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಮನೆಗೆ ಬರ್ತೀವಿ. ಮನೆಗೆ ಬಂದು ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ರೀತಿ ಕಳಶ ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ. ದಿಸ್ ಇಸ್ ಅವರ್ ಪ್ರಾಕ್ಟೀಸ್. ಯೂಶಲ್ ಆಗಿ ನಾವು ಹೀಗೆ ಮಾಡೋದು ಎವ್ರಿ ಇಯರ್. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಕಜ್ಜಾಯದು ಮೆಷರ್ಮೆಂಟ್ ನಿಮಗೆ ಬೇಕಂತಂದರೆ ಅಕ್ಕಿ ಎಷ್ಟು ತೊಗೊಳ್ತೀರಾ, ಹಾಗೆ ಬೆಲ್ಲ ಎಷ್ಟು ತೊಗೊಳ್ಬೇಕು, ಅದರ ಒಂದು ಮೆಷರ್ಮೆಂಟ್ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅಮ್ಮನ ಕೇಳಿಬಿಟ್ಟು ನಾನು ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್. ಬಿಕಾಸ್ ಆ ಒಂದು ಮೆಷರ್ಮೆಂಟ್ ಪ್ರಕಾರ ಹೋದ್ರೇ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ನಿಮ್ಗೆ ಏನಾದರೂ ರೆಸಿಪಿ ಬೇಕು ಮೆಷರ್ಮೆಂಟ್ಸ್ ಅಂತ ಅಂದರೆ. ಸೊ ಇನ್ನು ಪೂಜೆ ಎಲ್ಲ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದು ದೀಪ ಹಚ್ಚಿ ಪೂಜೆ ಮಾಡ್ತಿದ್ದೀವಿ. ಸೊ ಯಾ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.